ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ಫಾರ್ ದಿ ಫಸ್ಟ್ ಟೈಮ್ ನಾನು ಕರ್ನಾಟಕ ಬಿಟ್ಟು ಒಂದು ಬೇರೆ ರಾಜ್ಯಕ್ಕೆ ಬಂದ್ಬಿಟ್ಟು ವಿಡಿಯೋ ಮಾಡ್ತಿದ್ದೀನಿ. ನೀವು ಸಪೋರ್ಟ್ ಮಾಡ್ತೀರಂತ ಅಂದ್ಬಿಟ್ಟು ಈಗ ಬೇರೆ ಸ್ಟೇಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಅದು ವಿತ್ ದ ಬ್ಲೆಸ್ಸಿಂಗ್ಸ್ ಆಫ್ ಶಿವ. ಸೊ ನಾನು ಬಂದಿರೋ ಫಸ್ಟ್ ಪ್ಲೇಸೇ ಸೊ ಆದಿಯೋಗಿ ಸ್ಟ್ಯಾಚ್ಯೂಗೆ ಬಂದಿದ್ದೀನಿ. ಕೊಯಂಬತ್ತೂರಲ್ಲಿ ಲೊಕೇಟ್ ಆಗಿರ್ತಕ್ಕಂಥ ಆದಿಯೋಗಿ ಸ್ಟ್ಯಾಚು ಇದೆ ನೋಡಿ. ಸೊ ಈಶಾ ಫೌಂಡೇಶನ್ನು 1992ರಲ್ಲಿ ಒಂದು ನಾನ್ ಪ್ರಾಫಿಟೇಬಲ್ ಆರ್ಗನೈಸೇಷನ್ ಆಗಿ ಯೋಗ ಸೆಂಟರ್ ಆಗಿ ಸದ್ಗುರು ಅವರು ನಿರ್ಮಿಸ್ತಾರೆ. ಸೊ 1992ರಲ್ಲಿ ಸ್ಥಾಪನೆ ಆಗಿ ಇಂದಿಗೆ ಎಷ್ಟು ವರ್ಷ ಆಯಿತು ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಬೆಂಗಳೂರಲ್ಲಿ ಚಿಕ್ಕಮಂಗ್ಳೂರು ಹತ್ರ ಒಂದು ಸ್ಥಾಪನೆ ಮಾಡ್ತಾರೆ. ಇವತ್ತು ಟೈಮ್ ಆಲ್ರೆಡಿ 9 ಗಂಟೆ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು 9:03 ಆಗಿದೆ. ಬಟ್ ಕ್ಲೈಮೇಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಇಲ್ಲಿ ನೋಡಿ, ಚಿಕ್ಕಬಳ್ಳಾಪುರಲ್ಲಿ ಇರೋ ಸ್ಟ್ಯಾಚು ಕೂಡ ಚೆನ್ನಾಗಿದೆ. ಬಟ್ ಏನಂದರೆ ಅಲ್ಲಿ ನಮಗೆ ಈ ಥರ ವ್ಯೂ ಸಿಗಲ್ಲ. ಇಲ್ಲಿ ತುಂಬ ಗ್ರೀನರಿ ಆಗಿ ಕ್ಲೈಮೇಟ್ ತುಂಬ ಚೆನ್ನಾಗಿದೆ. ಬಟ್ ಈಶಾ ಫೌಂಡೇಶನ್ ಚಿಕ್ಕಮಂಗ್ಳೂರಲ್ಲಿ ಏನಿದೆ, ಬಟ್ ಬ್ಯಾಕ್ಗ್ರೌಂಡಲ್ಲಿ ಆಯಿತು ಅಥವಾ ಗ್ರೀನರಿ ಆಯಿತು ಇಲ್ಲಿಗಿಂತ ಕಮ್ಮಿ ಇದೆ. ಇಲ್ಲಿ ನೋಡ್ಬೋದು, ಈ ಸ್ಟ್ಯಾಚು ಇಲ್ಲಿದೆ, ಹಿಂದ್ಗಡೆ ಕ್ಲೈಮೇಟ್ ನೋಡಿ ಯಾವ ಥರ ಇದೆ. ಇಲ್ಲೆಲ್ಲ ಫುಲ್ಲು ತೋಟ ಇದ್ದಾವೆ. ಇಷ್ಟೊಂದು ದೊಡ್ಡ ಪ್ಲೇಸ್ ಖಾಲಿ ಇದೆ ಇಲ್ಲಿ. ಸೊ ಇಲ್ಲಿ ರೀಚ್ ಹೆಂಗೆ ಆಗ್ಬೇಕಂತಂದರೆ, ನೀವು ಇನ್ ಕೇಸ್ ರೈಲ್ವೆ ಸ್ಟೇಷನ್ ಅಂದರೆ ಟ್ರೈನಲ್ಲಿ ಬಂದರೆ ರೈಲ್ವೆ ಸ್ಟೇಷನಿಂದ ಸ್ವಲ್ಪ ಮುಂದೆ ನಡ್ಕೊಂಬಂದರೆ ನಿಮ್ಗೆ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಸಿಗುತ್ತೆ. ಅಲ್ಲಿಂದ ಬಸ್ಸಸ್ ಡೈರೆಕ್ಟಾಗಿ ಸಿಗುತ್ತೆ. ಅಲ್ಲಿಂದ ನಿಮಗೆ 37 ರೂಪಾಯಿ ಚಾರ್ಜ್ ಆಗಿ ತೊಗೋತಾರೆ. ಇಲ್ಲಿ ನೋಡಿ, 37 ರೂಪೀಸ್. ಅಲ್ಲಿಂದ ನಿಮಗೆ 37 ರೂಪೀಸ್ ಚಾರ್ಜ್ ಆಗುತ್ತೆ. ಡೈರೆಕ್ಟಾಗಿ ನಿಮಗೆ ಈ ಈಶಾ ಫೌಂಡೇಶನ್ ಮುಂದೆ ಬಂದು ನಿಲ್ಲಿಸ್ತಾರೆ. ಇಲ್ಲಿ ನಿಮಗೆ ಯಾವುದೇ ರೀತಿಯ ಏನು ಎಂಟ್ರಿ ಫೀಸ್ ಆಗಲಿ, ಪಾರ್ಕಿಂಗ್ ಚಾರ್ಜ್ ಆಗಲಿ, ಯಾವುದೇ ಚಾರ್ಜಸ್ ಇರಲಿಲ್ಲ. ಇನ್ ಕೇಸ್ ನೀವು ಎಕ್ಸ್ಟ್ರಾ ಏನಾದರೂ ಬೈ ಮಾಡ್ತೀರಾ ಅಂತಂದರೆ ಮಾತ್ರ ನಿಮಗೆ ಎಕ್ಸ್ಟ್ರಾ ಚಾರ್ಜಸ್ ತೊಗೋತಾರೆ. ಅದು ಬಿಟ್ಟರೆ ನಿಮ್ಗೆ ಇಲ್ಲಿ ಯಾವುದೇ ರೀತಿಯ ಚಾರ್ಜಸ್ ಇಲ್ಲ. ಅದೊಂದು ಪ್ಲಸ್ ಪಾಯಿಂಟ್ ಅಷ್ಟೇ. ಇಲ್ಲಿ ಹಿಂದ್ಗಡೆ ಏನು ಪ್ಲೇಸ್ ಕಾಣ್ತಾ ಇದೆ, ಈ ಪ್ಲೇಸ್ನ ಮಾತ್ರ ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ಆ ಪ್ಲೇಸ್ ಒಳಗಡೆ ಒಂದು 3-4 ದೇವಸ್ಥಾನಗಳಿದ್ದಾವೆ. ಆ ದೇವಸ್ಥಾನನ ಮಿಸ್ ಮಾಡ್ಕೊಳ್ಬೇಡಿ. ನಿಮ್ಗೇನಾದರೂ ಪೀಸ್ ಬೇಕಂದ್ರೆ ಆ ಪ್ಲೇಸ್ ಮಾತ್ರ ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ಅಷ್ಟು ಪೀಸ್ಫುಲ್ ಆಗಿದೆ ಆ ಪ್ಲೇಸು. ಒಳಗಡೆ ಒಂದು 3 ದೇವಸ್ಥಾನಗಳಿದ್ದಾವೆ. ಒಳಗಡೆ ಹೋದ ತಕ್ಷಣ ಒಂದು ಲಿಂಗ ಇದೆ, ಒಂದು ದೊಡ್ಡದು. ಯಾವುದು ನಾವೇನು ಕಲ್ಯಾಣಿ ಅಂತೀವಿ, ಸೊ ಆ ಕಲ್ಯಾಣಿ ಇದೆ ಅಲ್ಲಿ. ಆ ಕಲ್ಯಾಣಿಲಿ ಗಂಡು ಮಕ್ಕಳಿಗೆ ಸ್ನಾನ ಮಾಡಕ್ಕೆ ಬಿಡ್ತಾರೆ. ಒಳಗಡೆ 20 ರೂಪಾಯಿ ತಗೊಂಡು ಅಲ್ಲಿ ನಿಮಗೆ ಯಾವುದೇ ನಮ್ಮ ಒಳ ಉಡುಪುಗಳು ಆಗಲಿ, ಯಾವುದೇ ನಮ್ಮ ಉಡುಪುಗಳಾಗಲಿ ಅಲವಿಲ್ಲ. ಅವರೊಂದು
ಟವಲ್ ಟೈಪ್ ಕೊಡ್ತಾರೆ. ಆ ಟವಲಲ್ಲೇ ನಾವು ಹೋಗ್ಬಿಟ್ಟು ಸ್ನಾನ ಮಾಡಿಕೊಂಡು ಅಲ್ಲೇನು ನೀರಿದ್ದಾವೆ ಅದ್ರಲ್ಲಿ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಬರಬೇಕು. ಆವಾಗಲೇ ನಾನು ಪ್ಲೇಸ್ ತೋರಿಸಿದ್ನಲ್ಲ, ಅದ್ರ ಒಳಗಡೆ ಇವೆಲ್ಲ ದೇವಸ್ಥಾನಗಳಿದ್ದಾವೆ. ಈ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ಈ ದೇವಸ್ಥಾನದ ಹೆಸರು ಭೈರವಿ ಸಾಧನ ದೇವಸ್ಥಾನ ಅಂತ. ಸದ್ಗುರು ಅವರು ಇದ್ದಾರೆ ನೋಡಿ. ಸೊ ಇವರೇ 1992ರಲ್ಲಿ ಈ ಈಶಾ ಫೌಂಡೇಶನ್ನ ಯೋಗ ಸೆಂಟರ್ ಆಗಿ ಸ್ಥಾಪಿಸ್ತಾರೆ. ಎಷ್ಟೋ ಜನ ಫಾರಿನರ್ಸು ಇಲ್ಲಿ ಸೇವೆ ಮಾಡಕ್ಕಂತಾನೆ ಬಂದಿದ್ದಾರೆ. ಒಳಗಡೆ ತುಂಬಾ ಜನ ಫಾರಿನರ್ಸು ಸೇವೆ ಮಾಡ್ತಿದ್ದಾರೆ. ತುಂಬಾ ಜನ ಫಾರಿನರ್ಸ್ ಧ್ಯಾನ ಮಾಡಕ್ ಬರ್ತಿದ್ದಾರೆ. ಸೊ ಫಾರಿನರ್ಸ್ಗೆ ಏನಾಗಿದೆ, ಅವ್ರಿಗೊಂದು ಪೀಸ್ ಬೇಕಂದ್ಬಿಟ್ಟು ಈ ಪ್ಲೇಸಿಗೆ ಬರ್ತಾರೆ. ಕಂಪೇರ್ ಟು ಬೆಂಗಳೂರು ನನಗೆ ಈ ಪ್ಲೇಸ್ ತುಂಬಾ ಇಷ್ಟ ಆಯ್ತು. ಇನ್ನೊಂದು ವಿಷಯ ಏನಪ್ಪ ಅಂದ್ರೆ, ಆ ಪ್ಲೇಸ್ ಒಳಗಡೆ ಫೋನ್ ಆಗ್ಲಿ ಕ್ಯಾಮ್ರಾ ಆಗ್ಲಿ ಏನೂ ಅಲೋ ಮಾಡಲ್ಲ. ಒಳಗಡೆ ಶೂಟ್ ಮಾಡಕ್ಕೆ ಅಲೋ ಇಲ್ಲ. ಸೊ ಹಂಗಾಗಿ ನಾನು ಒಳಗಡೆ ಯಾವುದು ಫುಟೇಜ್ ತಗೊಳಕ್ಕಾಗಿಲ್ಲ. ಸೊ ಈ ಧ್ಯಾನಲಿಂಗ ಬಂದ್ಬಿಟ್ಟು ಯಾವ ಥರ ಇದೆ ಅಂದರೆ, ಈ ಕೂಡಲ ಸಂಗಮದಲ್ಲಿ ಯಾವ ಥರ ರೌಂಡ್ ಶೇಪಲ್ಲಿ ಇದೆ ಆ ಥರ ಇದೆ. ಅಲ್ಲಿ ಕರ್ಕೊಂಬಂದ್ಬಿಟ್ಟು ನಿಮ್ಗೊಂದು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಸ್ತಾರೆ. ಎಷ್ಟು ಪೀಸ್ಫುಲ್ ಆಗಿದೆ ಅಂತಂದರೆ, ಒಂದು ಸೂಜಿ ಬಿದ್ದರೂ ಸೌಂಡ್ ಕೇಳುತ್ತೆ, ಅಷ್ಟು ಪಿನ್ ಡ್ರಾಪ್ ಸೈಲೆನ್ಸ್ ಇದೆ. ಫಸ್ಟ್ ಸ್ಟಾರ್ಟಿಂಗ್ ನಮಗೆ ಸ್ನಾನ ಮಾಡೋಕ್ಕೆ ಬಿಡ್ತಾರೆ. ಅಲ್ಲಿ ಸ್ನಾನ ಮಾಡೋಕ್ಕಿಂತ ಮುಂಚೆ ಎಷ್ಟು ಚಳಿ ಇತ್ತು. ಒಂದ್ಸಲ ಅಲ್ಲಿರ್ತಕ್ಕಂಥ ನೀರಲ್ಲಿ ಬಿದ್ಮೇಲೆ ಚಳಿನೇ ಹೊರಟೋಗ್ಬಿಡ್ತು. ಅಷ್ಟೊಂದು ಪವರ್ಫುಲ್ ಆಯ್ತು ಆ ನೀರುಗಳು. ಇಲ್ಲೋಡಿ ಫಾರಿನರ್ಸ್ ಅವ್ರ ಕಾಲಲ್ಲಿ ಚಪ್ಪಲಿ ಕೂಡ ಇಲ್ಲ, ಅಷ್ಟೊಂದು ಭಕ್ತಿ ಅವರಿಗೆ. ಇವರಲ್ಲಿ ಸ್ನಾನ ಮಾಡಿಕೊಂಡು ಡೈರೆಕ್ಟಾಗಿ ಹಂಗೆ ಸ್ಟ್ಯಾಚು ಹತ್ರ ಹೋಗ್ತಿದ್ದಾರೆ ನೋಡಿ. ಈ ಪ್ಲೇಸಲ್ಲಿ ನೀವು ಯಾವುದೇ ಗಿಡ ತೊಗೊಳ್ಳಿ ಕೇವಲ 5 ರೂಪಾಯಿ ಅಂತೆ. ಯಾವುದಾದ್ರು ತೊಗೊಳ್ಳಿ ಕೇವಲ 5 ರೂಪಾಯಿ. ಯಾವುದೇ ಥರದ್ದು ಗಿಡ ತೊಗೊಂಡ್ರು ಕೂಡ 5 ರೂಪಾಯಿ ಮಾತ್ರ. ಪೊಂಗಲ್ ಅಂತ ವಡ ಸಾಂಬಾರು. ಪೊಂಗಲ್ ವಡೆ ಸಾಂಬಾರು ಅಂತ ಕಮ್ಮಿ ರೇಟ್ ಇದೆ ಅಂತ ತೊಗೊಂಡ್ರೆ ಚಟ್ನಿ ಸಪ್ರೇಟಾಗಿ ಕೊಡ್ಬೇಕಂತ, ಸಾಂಬಾರಿಗೆ ಸಪ್ರೇಟಾಗಿ ಕೊಡ್ಬೇಕಂತ. ಇದು ಹೆಂಗಿದೆ, ನಮ್ಮ ಕಡೆ ಎಲ್ಲ ಫ್ರೀ ಕೊಡ್ತಾರೆ. ನಾನೇನೋ ಅಂದ್ಕೊಂಡು ತೊಗೊಂಡೆ. ಇದು ನೋಡಿದ್ರೆ ಏನೋ ಇಲ್ಲಿನ ಲೋಕಲ್ ಬಸ್ಗಳಿವು. ನಿಮಗೆ 14 ಸೀರೀಸಲ್ಲಿ ಯಾವುದೇ ಬಸ್ ಆಗಲಿ ಈಶಾ ಫೌಂಡೇಶನ್ಗೆ ಬರ್ತವೆ. ಒಂದು ವೆಲ್ ಆರ್ಗನೈಸ್ಡ್ ಮತ್ತು ಫುಲ್ ನೀಟಾಗಿ ಇಟ್ಟಿದ್ದಾರೆ ಈ ಪ್ಲೇಸ್ನ. ನೀವೇನಾದ್ರೂ ಆಲ್ರೆಡಿ ಚಿಕ್ಕಬಳ್ಳಾಪುರಲ್ಲಿರೋ ಪ್ಲೇಸ್ನ ನೋಡಿದ್ರೆ ಒಂದ್ಸಲ ಈ ಪ್ಲೇಸ್ನ ಬಂದು ವಿಸಿಟ್ ಮಾಡಿ. ಅಲ್ಲಿಕ್ಕಿಂತ ತುಂಬ ಚೆನ್ನಾಗೇ ಮೇಂಟೈನ್ ಮಾಡಿದ್ದಾರೆ. ನಿಮ್ಗೆ ಏನಾದ್ರು ತಮಿಳ್ ಬಂದ್ರೆ ವೆಲ್ ಆ್ಯಂಡ್ ಗುಡ್. ಯಾಕಂದ್ರೆ ಇಲ್ಲಿ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಕ್ ಹೋದ್ರೆ ಕರೆಕ್ಟಾಗಿ ರೆಸ್ಪಾನ್ಸೇ ಮಾಡಲ್ಲ. ಅಲ್ಲಿ ನನಗೆ ತೆಲುಗು ಬರ್ತಾ ಇತ್ತು. ತೆಲುಗಲ್ಲಿ ಮಾತಾಡಕ್ ಹೋದ್ರೆ ಯಾರೋ ಒಬ್ಬೊಬ್ರು ರೆಸ್ಪಾನ್ಸ್ ಮಾಡ್ತಾರೆ, ಒಬ್ಬೊಬ್ರು ರೆಸ್ಪಾನ್ಸೇ ಮಾಡಲ್ಲ. ಎಲ್ಲ ಕಡೆ ತಮಿಳಲ್ಲೇ ಮಾತಾಡ್ತಾರೆ. ಅದೇ ನಮ್ಮ ಬೆಂಗಳೂರಲ್ಲಾದ್ರೆ ತಮಿಳವ್ರು ಬರಲಿ ಹಿಂದಿಯವ್ರು ಬರಲಿ ಎಲ್ಲ ಯಾವ ಲ್ಯಾಂಗ್ವೇಜ್ ಅವ್ರು ಬರ್ತಾರೆ ಆ ಲ್ಯಾಂಗ್ವೇಜಲ್ಲಿ ಮಾತಾಡಿ ರೆಸ್ಪಾನ್ಸ್ ಮಾಡ್ತಾರೆ. ಅದೊಂದು ವರ್ಷ ಥಿಂಗ್ ಅನ್ನಿಸ್ತು. ತಮಿಳ್ ಬಂದರೆ ಓಕೆ, ಇಲ್ಲಾಂದ್ರೆ ಅಟ್ಲೀಸ್ಟ್ ಇಂಗ್ಲೀಷು ಮಾತಾಡ್ತಿಲ್ಲ ಅವರು. ನಿಮ್ಗೇನಾದರೂ ಜೀವನ ಬೇಸರ ಆಗಿತ್ತಂದ್ರೆ 1-2 ದಿವಸ ಬಂದು ಇಲ್ಲಿದ್ದೋಗಿ. ಯಾಕಂದರೆ ಫುಲ್ ಪೀಸ್ಫುಲ್ ಆಗಿದೆ. ನಮ್ಮ ಅಕ್ಕ ಒಬ್ಬರು ಇದ್ದಾರೆ, ಪ್ರತಿ ಬಂದ್ಬಿಟ್ಟು ಯಾವಾಗಲೂ ಜೀವನ ಬೇಸರ ಆಗೈತೆ ಅಂತಿರ್ತಾವ. ಅಕ್ಕ ಈ ಪ್ಲೇಸ್ ನಿನಗಾಗೆ ಐತೆ ಅನ್ಸುತ್ತಾ, 1-2 ದಿವಸ ಬಂದು ಇಲ್ಲಿ ಇದ್ದೋಗು, ನೋಡಿ ಹೆಂಗೈತೆ ಅಂದ್ಬಿಟ್ಟು.
birthday